2 ದಿನಗಳ ಕಸ್ಟಡಿಯಲ್ಲೂ ಪೊಲೀಸರ ಆ 8 ಪ್ರಶ್ನೆಗಳಿಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ದರ್ಶನ್, ವಿನಯ್, ಪ್ರದೋಷ್, ರಾಜು ಈ 4 ಜನರನ್ನ 3ನೇ ಹಂತದಲ್ಲಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡ್ರು. ಆದರೂ ಕೂಡ ನೋ ಯೂಸ್. ಪೊಲೀಸರಿಗೆ ಆ 8 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು, ಆ ಉತ್ತರ ಮಾತ್ರ ಸಿಕ್ಲಿಲ್ಲ. ದರ್ಶನ್, ವಿನಯ್, ಪ್ರದೋಷ್, ರಾಜು ಈ 4 ಜನರನ್ನ ವಶಕ್ಕೆ ಪಡೆದು ಮತ್ತೆ ಪ್ರಶ್ನೆ ಮಾಡಿದ್ರು. ದರ್ಶನ್ ಮನೆಯಲ್ಲಿ ಸಿಕ್ಕಂತ 40 ಲಕ್ಷದ ಬಗ್ಗೆ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ದರ್ಶನ್ ಸ್ನೇಹಿತ ಮೋಹನ್ ರಾಜು ಹಣ ನೀಡಿದ್ದ ಬಗ್ಗೆ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಆದರೆ ತನಿಖೆ ವೇಳೆ ಆ ಬಗ್ಗೆ ಅಸಮರ್ಪಕ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ಏನು ಅಂತ ಸರಿಯಾಗಿ ಹೇಳಲಿಲ್ಲ. ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ರು ಕೂಡ ಆ 40 ಲಕ್ಷದ ಬಗ್ಗೆ ದರ್ಶನ್ ಇನ್ನೂ ಬಾಯಿ ಬಿಟ್ಟಿಲ್ಲ. ಈ ಗ್ಯಾಂಗ್ನವರು ಇನ್ನೂ ಬಾಯಿ ಬಿಟ್ಟಿಲ್ಲ. ನೋಡಿ, ಕೊಲೆ ಆಯ್ತಲ್ಲ, ಕೊಲೆ ಆದ ತಕ್ಷಣನೇ ಈ ಕೊಲೆಗೆ ಯಾರನ್ನಾದ್ರೂ ಫಿಟ್ ಮಾಡ್ಬೇಕಲ್ಲ, ಯಾರನ್ನಾದ್ರೂ ತಗೊಂಡೋಗಿ ಸರೆಂಡರ್ ಮಾಡಿಸ್ಬೇಕಲ್ಲ ಅಂತ ಒಂದು ಪ್ಲಾನ್ ಆಯ್ತು. ಆ ಪ್ಲಾನ್ಗೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ ದುಡ್ಡು ಬೇಕಾಗಿತ್ತಲ್ಲ. ಇವರು ಬೆಂಗಳೂರಲ್ಲಿದ್ದರು. ದರ್ಶನ್ ದುಡ್ಡು ಎಲ್ಲಿತ್ತೋ ಗೊತ್ತಿಲ್ಲ, ಆರ್ ಆರ್ ನಗರದ ಮನೆಯಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಮ್ಮೆಲೆ ಈ ಮೋಹನ್ ರಾಜು ಅಂತ ಉಪಮೇಯರ್ ಆಗಿದ್ದಂಥವ್ರು, BBMPಯ ಉಪಮೇಯರ್ ಆಗಿದ್ದಂಥವ್ರು, ದರ್ಶನ್ ಆಪ್ತ ಸ್ನೇಹಿತ ಅಂತ ಹೇಳ್ಕೊಂತಾರೆ. ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಅವ್ರು ದುಡ್ಡು ಕೊಟ್ಟರು ಅಂತ. ವಿನಯ್ ಮೊಬೈಲ್ನಲ್ಲಿ ಸಿಕ್ಕಂತ ವಿಡಿಯೋ ಸಾಕ್ಷ್ಯದ ಬಗ್ಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ನಿನ್ನೆಯಿಂದಲೂ ವಿಡಿಯೋ ಕಳಿಸಿದ್ದಂಥ ವ್ಯಕ್ತಿಯ ಬಗ್ಗೆ ಆರೋಪಿಗಳು ಬಾಯ್ ಬಿಡ್ತಾ ಇದ್ದಾರೆ. ಮೊಬೈಲ್ ಪರಿಶೀಲನೆ ವೇಳೆ ಕೆಲ ನಂಬರ್ಗಳು ಡಿಲೀಟ್ ಆಗಿದಾವಂತೆ. ಇನ್ನೊಂದಷ್ಟು ಜನರ ಹತ್ರ ಮಾತಾಡಿದ್ದಾರೆ. FSLಗೆ ಮೊಬೈಲ್ ಅನ್ನು ರವಾನೆ ಮಾಡಿ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಆ ಎಲೆಕ್ಟ್ರಿಕ್ ಡಿವೈಸ್ ಇತ್ತಲ್ಲ, ಮೆಗಾ ಡಿವೈಸ್, ಅದನ್ನು ಎಲ್ಲಿ ಖರೀದಿ ಮಾಡಿದ್ರು ಅದರ ಬಗ್ಗೆನೂ ಧನರಾಜ್ ಬಾಯ್ ಬಿಟ್ಟಿಲ್ಲ. ಆದರೆ ಶಾಕ್ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದಾನೆ. ಅಂದರೆ ಅಲ್ಲೊಂದು ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನಮಗೆ ಆ ವಿಡಿಯೋ ಸಿಕ್ಕಿದೆಯೋ ಇಲ್ವೋ, ಅಲ್ಲೇ ಆದಂಥ ವಿಡಿಯೋ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಅದನ್ನು FSLಗೆ ಕಳಿಸ್ಬೇಕು, FSLನಿಂದ ವರದಿ ತರಿಸ್ಕೋಬೇಕು, ಇದು ಒರಿಜಿನಲ್ಲು ಅಂತ ಅವ್ರು ಸರ್ಟಿಫೈ ಮಾಡಬೇಕು. ಅಷ್ಟಾದರೆ ಓಕೆ. ಅದಾದ ನಂತರ ಈ ಎಲೆಕ್ಟ್ರಿಕ್ ಡಿವೈಸನ್ನು ಎಲ್ಲಿ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಯಾವಾಗ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಯಾಕಾಗಿ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಅದರ ಬಗ್ಗೆ ಈ ಧನರಾಜು ಬಾಯ್ ಬಿಡ್ತಾ ಇಲ್ವಂತೆ. ಯಾಕೆ ಅಂದರೆ ಈ ಹಿಂದೆ ಒಂದು ವೇಳೆ ಅವರು ಖರೀದಿ ಮಾಡಿದ್ರು ಅದನ್ನು ಯೂಸ್ ಮಾಡಿರ್ತಾರೆ, ಬಳಕೆ ಮಾಡಿರ್ತಾರೆ. ಅವರಿಗೆ ಬಳಕೆ ಮಾಡೋದಕ್ಕೆ ಬಂದಿದೆ ಈ ಕೇಸ್ನಲ್ಲಿ ಅಂತ ಹೇಳಿದ್ರೆ ಈ ಹಿಂದೆನೂ ಮಾಡಿರ್ತಾರೆ. ಮೋಡಸ್ ಆಫ್ ಆಪರೆಂಡಿ ಅಂತಾರೆ. ಇದೇ ವಿಧಾನದಲ್ಲೇ ಇವರು ಮಾಡ್ತಾ ಇದ್ದಿದ್ದು. ಹಾಗಾಗಿ ಈ ಹಿಂದೆನೂ ಈ ಥರದ್ದು ಮಾಡಿದಾರಾ, ಸಿಕ್ಕಾಕೊಳ್ತಾರಲ್ಲ, ಅದರ ಬಗ್ಗೆ ಮಾತಾಡಿಲ್ಲ ಅವರು. 2 ದಿನಗಳ ಕಸ್ಟಡಿಯಲ್ಲೂ ಪೊಲೀಸರ ಆ 8 ಪ್ರಶ್ನೆಗಳಿಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ದರ್ಶನ್, ವಿನಯ್, ಪ್ರದೋಷ್, ರಾಜು ಈ 4 ಜನರನ್ನ 3ನೇ ಹಂತದಲ್ಲಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡ್ರು. ಆದರೂ ಕೂಡ ನೋ ಯೂಸ್. ಪೊಲೀಸರಿಗೆ ಆ 8 ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು, ಆ ಉತ್ತರ ಮಾತ್ರ ಸಿಕ್ಲಿಲ್ಲ. ದರ್ಶನ್, ವಿನಯ್, ಪ್ರದೋಷ್, ರಾಜು ಈ 4 ಜನರನ್ನ ವಶಕ್ಕೆ ಪಡೆದು ಮತ್ತೆ ಪ್ರಶ್ನೆ ಮಾಡಿದ್ರು. ದರ್ಶನ್ ಮನೆಯಲ್ಲಿ ಸಿಕ್ಕಂತ 40 ಲಕ್ಷದ ಬಗ್ಗೆ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ದರ್ಶನ್ ಸ್ನೇಹಿತ ಮೋಹನ್ ರಾಜು ಹಣ ನೀಡಿದ್ದ ಬಗ್ಗೆ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಆದರೆ ತನಿಖೆ ವೇಳೆ ಆ ಬಗ್ಗೆ ಅಸಮರ್ಪಕ ಉತ್ತರ ಕೊಟ್ಟಿದ್ದಾರಂತೆ ದರ್ಶನ್. ಏನು ಅಂತ ಸರಿಯಾಗಿ ಹೇಳಲಿಲ್ಲ. ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ರು ಕೂಡ ಆ 40 ಲಕ್ಷದ ಬಗ್ಗೆ ದರ್ಶನ್ ಇನ್ನೂ ಬಾಯಿ ಬಿಟ್ಟಿಲ್ಲ. ಈ ಗ್ಯಾಂಗ್ನವರು ಇನ್ನೂ ಬಾಯಿ ಬಿಟ್ಟಿಲ್ಲ. ನೋಡಿ, ಕೊಲೆ ಆಯ್ತಲ್ಲ, ಕೊಲೆ ಆದ ತಕ್ಷಣನೇ ಈ ಕೊಲೆಗೆ ಯಾರನ್ನಾದ್ರೂ ಫಿಟ್ ಮಾಡ್ಬೇಕಲ್ಲ, ಯಾರನ್ನಾದ್ರೂ ತಗೊಂಡೋಗಿ ಸರೆಂಡರ್ ಮಾಡಿಸ್ಬೇಕಲ್ಲ ಅಂತ ಒಂದು ಪ್ಲಾನ್ ಆಯ್ತು. ಆ ಪ್ಲಾನ್ಗೆ ಸಂಬಂಧಪಟ್ಟ ಹಾಗೆ ತಕ್ಷಣಕ್ಕೆ ದುಡ್ಡು ಬೇಕಾಗಿತ್ತಲ್ಲ. ಇವರು ಬೆಂಗಳೂರಲ್ಲಿದ್ದರು. ದರ್ಶನ್ ದುಡ್ಡು ಎಲ್ಲಿತ್ತೋ ಗೊತ್ತಿಲ್ಲ, ಆರ್ ಆರ್ ನಗರದ ಮನೆಯಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಮ್ಮೆಲೆ ಈ ಮೋಹನ್ ರಾಜು ಅಂತ ಉಪಮೇಯರ್ ಆಗಿದ್ದಂಥವ್ರು, BBMPಯ ಉಪಮೇಯರ್ ಆಗಿದ್ದಂಥವ್ರು, ದರ್ಶನ್ ಆಪ್ತ ಸ್ನೇಹಿತ ಅಂತ ಹೇಳ್ಕೊಂತಾರೆ. ಅವ್ರಿಗೆ ಫೋನ್ ಮಾಡ್ತಾರೆ. ಸೊ ಅವ್ರು ದುಡ್ಡು ಕೊಟ್ಟರು ಅಂತ. ವಿನಯ್ ಮೊಬೈಲ್ನಲ್ಲಿ ಸಿಕ್ಕಂತ ವಿಡಿಯೋ ಸಾಕ್ಷ್ಯದ ಬಗ್ಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ನಿನ್ನೆಯಿಂದಲೂ ವಿಡಿಯೋ ಕಳಿಸಿದ್ದಂಥ ವ್ಯಕ್ತಿಯ ಬಗ್ಗೆ ಆರೋಪಿಗಳು ಬಾಯ್ ಬಿಡ್ತಾ ಇದ್ದಾರೆ. ಮೊಬೈಲ್ ಪರಿಶೀಲನೆ ವೇಳೆ ಕೆಲ ನಂಬರ್ಗಳು ಡಿಲೀಟ್ ಆಗಿದಾವಂತೆ. ಇನ್ನೊಂದಷ್ಟು ಜನರ ಹತ್ರ ಮಾತಾಡಿದ್ದಾರೆ. FSLಗೆ ಮೊಬೈಲ್ ಅನ್ನು ರವಾನೆ ಮಾಡಿ ಡೇಟಾ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಆ ಎಲೆಕ್ಟ್ರಿಕ್ ಡಿವೈಸ್ ಇತ್ತಲ್ಲ, ಮೆಗಾ ಡಿವೈಸ್, ಅದನ್ನು ಎಲ್ಲಿ ಖರೀದಿ ಮಾಡಿದ್ರು ಅದರ ಬಗ್ಗೆನೂ ಧನರಾಜ್ ಬಾಯ್ ಬಿಟ್ಟಿಲ್ಲ. ಆದರೆ ಶಾಕ್ ಕೊಟ್ಟಿದ್ದು ನಾನೇ ಅಂತ ಹೇಳಿದ್ದಾನೆ. ಅಂದರೆ ಅಲ್ಲೊಂದು ವಿಡಿಯೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನಮಗೆ ಆ ವಿಡಿಯೋ ಸಿಕ್ಕಿದೆಯೋ ಇಲ್ವೋ, ಅಲ್ಲೇ ಆದಂಥ ವಿಡಿಯೋ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಅದನ್ನು FSLಗೆ ಕಳಿಸ್ಬೇಕು, FSLನಿಂದ ವರದಿ ತರಿಸ್ಕೋಬೇಕು, ಇದು ಒರಿಜಿನಲ್ಲು ಅಂತ ಅವ್ರು ಸರ್ಟಿಫೈ ಮಾಡಬೇಕು. ಅಷ್ಟಾದರೆ ಓಕೆ. ಅದಾದ ನಂತರ ಈ ಎಲೆಕ್ಟ್ರಿಕ್ ಡಿವೈಸನ್ನು ಎಲ್ಲಿ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಯಾವಾಗ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಯಾಕಾಗಿ ಖರೀದಿ ಮಾಡಿದ್ರು ಅಂತ ಬೇಕಲ್ಲ, ಅದರ ಬಗ್ಗೆ ಈ ಧನರಾಜು ಬಾಯ್ ಬಿಡ್ತಾ ಇಲ್ವಂತೆ. ಯಾಕೆ ಅಂದರೆ ಈ ಹಿಂದೆ ಒಂದು ವೇಳೆ ಅವರು ಖರೀದಿ ಮಾಡಿದ್ರು ಅದನ್ನು ಯೂಸ್ ಮಾಡಿರ್ತಾರೆ, ಬಳಕೆ ಮಾಡಿರ್ತಾರೆ. ಅವರಿಗೆ ಬಳಕೆ ಮಾಡೋದಕ್ಕೆ ಬಂದಿದೆ ಈ ಕೇಸ್ನಲ್ಲಿ ಅಂತ ಹೇಳಿದ್ರೆ ಈ ಹಿಂದೆನೂ ಮಾಡಿರ್ತಾರೆ. ಮೋಡಸ್ ಆಫ್ ಆಪರೆಂಡಿ ಅಂತಾರೆ. ಇದೇ ವಿಧಾನದಲ್ಲೇ ಇವರು ಮಾಡ್ತಾ ಇದ್ದಿದ್ದು. ಹಾಗಾಗಿ ಈ ಹಿಂದೆನೂ ಈ ಥರದ್ದು ಮಾಡಿದಾರಾ, ಸಿಕ್ಕಾಕೊಳ್ತಾರಲ್ಲ, ಅದರ ಬಗ್ಗೆ ಮಾತಾಡಿಲ್ಲ ಅವರು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.